ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದಾರ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ. ಬಂದೇ ಬಿಡ್ತು 9ನೇ ತಾರೀಕು. ನಿಮ್ಗೆ ಗೊತ್ತಿಲ್ಲ, ಫೈನಲ್ ICC ಟ್ರಾಫಿ ಫೈನಲ್, ಚಾಂಪಿಯನ್ಶಿಪ್ ಫೈನಲ್. ಯಾರು ಗೆದ್ದರೂ ಇತಿಹಾಸ. ಒಬ್ಬರು 2000ರಲ್ಲಿ ಚಾಂಪಿಯನ್ನು, ಇನ್ನೊಬ್ಬರು 2013ರಲ್ಲಿ ಚಾಂಪಿಯನ್ನು, ಮತ್ತೊಮ್ಮೆ ರನ್ನರ್ ಅಪ್ ಭಾರತ. ಇಂಥ ದಿಗ್ಗಜರ ಮಧ್ಯೆಲ್ಲ 25 ಯಾರಿಗೆ ಬರೀಬೋದು ಅನ್ನೋದು ಪ್ರತಿಯೊಬ್ಬನ ಪ್ರಶ್ನೆ. ಅದರಲ್ಲೂ ಬುಕ್ಕಿಗಳಿಗಂತೂ ಹಬ್ಬವೇ ಹಬ್ಬವತ್ತು. ಯಾಕಂದರೆ ದುಡ್ಡು ಸಾಕಷ್ಟು ಇನ್ವೆಸ್ಟ್ ಮಾಡ್ತಾರೆ ಜನ, ಮ್ಯಾಕ್ಸಿಮಮ್ ಕ್ರೆಡಿಟ್ ನೋಡುವಂಥ ಜನ. ಈಗೇನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ಬೆಟ್ಟಿಂಗ್ ಬೆಲ್ಲಿಟ್ಬಿಟ್ಟಿದ್ದಾರೆ. ಆಟದ ಸೌಂದರ್ಯವನ್ನು ನಾವು ಬೆಟ್ಟಿಂಗ್ದಲ್ಲಿ ನೋಡುವಂಥ ಪ್ರಸಂಗ ಬಂದುಬಿಟ್ಟಿದೆ. ಪ್ರತಿಯೊಂದು ದುಡ್ಡಿನಿಂದ ಅಳಿಯುವಂಥ ಈ ದಿನದಲ್ಲಿ ಈ ಒನ್ ಡೇ ಕ್ರಿಕೆಟ್ ಚಾಂಪಿಯನ್ಶಿಪ್ ಸಹಿತ ಇದು ದುಡ್ಡಿನಿಂದ ಅಳಿಯುವಂಥದ್ದಾಗಿದೆ. ದುಡ್ಡು ಗಳಿಕೆಯ ಏನಾದರೂ ಇಂಡಿಯಾದಲ್ಲಿ ದೊಡ್ಡ ಆಟ ಇದ್ದರೆ ಅದು ಕ್ರಿಕೆಟ್. ಅದರಲ್ಲೂ ಇಂಡಿಯಾದಲ್ಲಿ ಈ ಬುಕ್ಕಿಗಳದು, ಈ ಅದೇ ಕಾಲಕ್ಕೆ ಬೆಟ್ಟಿಂಗ್ ಆಡುವವ್ರ ಸಂಖ್ಯೆ ದಿನದಿನಕ್ಕೆ ಹೆಚ್ಚಾಗ್ತದೆ ಅನ್ನೋದು. ಈಗಿನ ಮಟ್ಟಿಗೆ ಭಾರತ ಗೆಲ್ತದೆ ಅನ್ನುವಂಥ ಬುಕ್ಕಿಂಗ್ ಸಾಕಷ್ಟು ಆಗ್ತದೆ. ಅದೇ ಕಾಲಕ್ಕೆ ವಿಶ್ವದ ದಿಗ್ಗಜರು ಸಹಿತ ಇಲ್ಲ ಗೆಲ್ಲುವ ತಂಡ ಭಾರತ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ಇದು ಫೈನಲ್ ಇಲ್ಲಿ ನಡೀತಾ ಇದೆ ದುಬೈದಲ್ಲಿ. ಯಾವ ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದಲ್ಲ ಆ ಪಿಚ್ ಮೇಲೆ ಭಾರತ ಆಡುವಂಥದ್ದು. ಯಾಕಂದ್ರೆ ಜಗದ ಸ್ಪಿನ್ ಆಡುವುದರಲ್ಲಿ, ಸ್ಪಿನ್ ಎಸೆಯುವುದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಾಹಿರು, ಜಗತ್ ಪ್ರಸಿದ್ಧರು. ಅಂಥದ್ರಲ್ಲೇ ನ್ಯೂಜಿಲ್ಯಾಂಡ್ ಫಾಸ್ಟ್ ಬಾಲ್ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟಂಥದ್ದು. ಬಲಿಷ್ಠ ತಂಡ, ಬಲಿಷ್ಠ ಫೀಲ್ಡಿಂಗ್. ಆದರೆ ಸ್ಪಿನ್ ಎದುರಿಸುವಲ್ಲಿ ಒಂದಿಷ್ಟು ಅಳಕು, ಫಾಸ್ಟ್ ಎದುರಿಸುವಂಥ ಶಕ್ತಿ ಅವರಿಗಿದೆ. ಸ್ಪಿನ್ನನ್ನು ಎದುರಿಸೋದು ಅಲ್ಲಿ ವಿಲಿಯಂ ಕೇನ್ಸ್ ಮಾತ್ರ ಶಕ್ತಿ ಇರುವಂಥದ್ದು. ಆ ವಿಕೆಟ್ ತೆಗೆದುಕೊಂಡ್ರೆ ಮೋಸ್ಟ್ಲಿ ಈ ಪಂದ್ಯ ಭಾರತದ ಪರ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ 4 ಜನ ಸ್ಪಿನ್ನರ್ಗಳಿಂದ ಆಡಿಸ್ತಾರ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಸ್ಪಿನ್ ಮತ್ತೊಮ್ಮೆ ಇಲ್ಲಿ ಹವಾ ಮಾಡುವಂತಹ, ಸ್ಪಿನ್ ಕಲಿಯುವ ಮಕ್ಕಳಿಗೆ ಒಂದು ಆದರ್ಶವಾಗುವಂಥ ಪಿಚ್ ಇದಾಗಿದ್ದರಿಂದಾಗೆ ನ್ಯೂಜಿಲೆಂಡ್ ದೊಡ್ಡ ತೆರಳಿನ ವಿಷಯ ಏನಪ್ಪ ಅಂದರೆ ಸ್ಪಿನ್. ಅದರಲ್ಲೂ 4 ಜನ ಸ್ಪಿನ್ನರ್ಗಳನ್ನು, ಅದರಲ್ಲೂ ಇತ್ತೀಚೆಗೆ ವರುಣ್ ಚಕ್ರವರ್ತಿ ಅದ್ಭುತವಾದ ಬಾಲರ್ ಸ್ಪಿನ್ನಿಂಗ್ದಲ್ಲ, ಅವ್ರ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಇವತ್ತು. ಹೀಗಾಗಿ ನ್ಯೂಜಿಲೆಂಡ್ ಇದ್ದಿದ್ದು ಒಂದು ರೀತಿಯಿಂದ ಆಲ್ರೆಡಿ ಸೋತನೇನೋ ಅನ್ನುವಂಥ ಮನಸ್ಥಿತಿಗೆ ಬಂದ. ಆದರೂ ಅವರು ತಮ್ಮ ಆಟಗಾರರಿಗೆ ಬೂಸ್ಟ್ ಮಾಡುವಂಥ, ಎನ್ಕರೇಜ್ ಮಾಡುವಂಥ ಶಕ್ತಿಯನ್ನು ಸಾಕಷ್ಟು ಪ್ರಚೋದಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಆಸ್ಟ್ರೇಲಿಯಾ ಆದಷ್ಟು ಸೂಕ್ಷ್ಮವಾಗಿ ಇವತ್ತು ನೋಡಿದ್ರಾಗ